ಕುಸಿದು ಬಿದ್ದ ನಟ ರವಿಚಂದ್ರನ್ ಪತ್ನಿ ಶಾಕ್. ಎಲ್ಲರೂ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಎಲ್ಲ ಕಣ್ಣೀರನ್ನ ಹಾಕಿದೆ. ಸೊ ಅಷ್ಟಕ್ಕೂ ಏನಾಯ್ತು? ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಇತ್ತೀಚೆಗೆ ಮದ್ದೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉಪಸ್ಥಿತರಾಗಿದ್ದರು. ಹೌದು ಸ್ನೇಹಿತರೆ, ಮುಖ್ಯಮಂತ್ರಿ ಅವರ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಅತ್ಯಂತ ಭಾವುಕರಾಗಿ ಮಾತನಾಡಿದ್ರು. ಸುಮಾರು ಒಂದು 10 ನಿಮಿಷಗಳ ಕಾಲ ಮಾತನಾಡಿದ್ರು. ಸೊ ಯಾಕೆ ಕುಸಿದು ಬಿದ್ರು, ಏನಾಯ್ತು, ಸೊ ಪತ್ನಿ ಅವರು ಯಾಕೆ ಕಣ್ಣೀರನ್ನ ಹಾಕಿದ್ರು, ಸೊ ಏನಾಯ್ತು ಅಷ್ಟಕ್ಕೂ ಅಲ್ಲಿ ಮದ್ದೂರಿನಲ್ಲಿ ಒಂದು ಅಚ್ಚರಿಯ ಘಟನೆ ಏನಾಯ್ತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗಷ್ಟೇ ಮದ್ದೂರಿನಲ್ಲಿ ಒಂದು ನಡೆದ ಬೃಹತ್ ಸಮಾರಂಭದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅತಿಥಿಯಾಗಿ ಭಾಗವನ್ನ ವಹಿಸಿದ್ರು. ವೇದಿಕೆ ಮೇಲೆ ತಮ್ಮ ಎಂದಿನ ಶೈಲಿಯಂತೆ ಡ್ಯಾನ್ಸ್ ಮಾಡಿ ಮದ್ದೂರು ಜನತೆಯನ್ನ ರಂಜಿಸಿದರು. ನಂತರ ಮಾತನಾಡಲು ಶುರು ಮಾಡ್ತಾರೆ. ಆದರೆ ಅವರು ಮಾತನಾಡ್ತಾ ಹೋದಂತೆ ಅಲ್ಲಿದ್ದ ಜನರೆಲ್ಲರೂ ಒಂದು ಕ್ಷಣ ಶಾಕ್ ಆಗುತ್ತೆ. ಏಕೆಂದರೆ ರವಿಚಂದ್ರ ಅವರು ಇಲ್ಲಿವರೆಗೂ ಕೂಡ ಎಂದೂ ಹೇಳದ ತಮ್ಮ ಜೀವನದ ಅತ್ಯಂತ ನೋವಿನ ವಿಚಾರಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಬಹಿರಂಗಪಡಿಸ್ತಾ ಬರ್ತಾರೆ. ಹೌದು ಸ್ನೇಹಿತರೆ, ಸೊ ಇಲ್ಲಿ ಏನಾಗುತ್ತೆ ಅಪ್ಪ ಅಂತಂದ್ರೆ, ಏನು ಬಹಿರಂಗ ಪಡಿಸ್ತಾರೆ ಅಪ್ಪ ಅಂತಂದ್ರೆ, ರವಿಚಂದ್ರ ಅವರ ಏಳು ಬೀಳು ಮತ್ತು ಸಾಲದ ಸುಳಿಗಳ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದ್ದಾಗ ಈ ಒಂದು ಘಟನೆ ನಡೆಯುತ್ತೆ. ರವಿಚಂದ್ರ ಅವರು ಕನ್ನಡ ಚಿತ್ರರಂಗದ ಕನಸುಗಾರ. ತಮ್ಮ ಸಿನಿಮಾಗಳ ಮೂಲಕ ಕೋಟ್ಯಾಂತರ ಜನರನ್ನ ರಂಜಿಸಿದವರು. ಆದರೆ ಮೂಲಗಳ ಪ್ರಕಾರ ಅವರ ಜೀವನ ಕೇವಲ ಯಶಸ್ಸಿನಿಂದ ಮಾತ್ರ ಕೂಡಿಲ್ಲ. ಸೊ ಸಿನಿಮಾಗಳಲ್ಲಿ ತಮ್ಮದೇ ಆದ ಜೀವನವನ್ನ ಮುಡಿಪಿಟ್ಟಿದ್ದಾರೆ. ಸಿನಿಮಾಕ್ಕಾಗಿ ತಮ್ಮದೇ ಆದ ಜೀವನವನ್ನ ಒಂದು ಮುಡಿಪಾಗಿಟ್ಟಿದ್ದಾರೆ. ಕೆಲವು ಸಿನಿಮಾಗಳ ಸೋಲಿನಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅತಿಯಾದ ಸಾಲದ ಹೊರೆಯಿಂದಾಗಿ ಅವರು ಎಷ್ಟು ಮನನೊಂದಿದ್ದಾರಪ್ಪ ಅಂತ ಅಂದ್ರೆ, ಒಂದು ಹಂತದಲ್ಲಿ ಸಿನಿಮಾವೇ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ರಂತೆ. ಅಷ್ಟೊಂದು ಕಷ್ಟವಿದ್ರೂ ಸಹ ರವಿಚಂದ್ರ ಎಂದಿಗೂ ಯಾರ ಬಳಿಯೂ ಕೈ ಚಾಚಿದವರಲ್ವಂತೆ. ಸೋಲಿನಿಂದ ಕುಗ್ಗಿದಾಗಲೂ ತಮ್ಮ ಸೋಲನ್ನ, ತಮ್ಮ ನೋವನ್ನೇ ಒಂದು ಪರಿಶ್ರಮವನ್ನಾಗಿ ಇಟ್ಟುಕೊಂಡು, ಅದನ್ನೇ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಟುಕೊಂಡು ಒಂದು ಬದುಕಿ ಬಾಳಿ ಮತ್ತಷ್ಟು ಕನ್ನಡ ಇಂಡಸ್ಟ್ರಿಗೆ ಫಿಲ್ಮ್ಗಳನ್ನ ಕೊಟ್ಟವರಂತೆ. ಡಿ.ಕೆ. ಶಿವಕುಮಾರ್ ಬೆನ್ನೆಲುಬು. ರವಿಚಂದ್ರ ಅವರು ಜೀವನದಲ್ಲಿ ಸೋತು ಕುಸಿದು ಬಿದ್ದಿದ್ದ ಸಮಯದಲ್ಲಿ ಅವರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರು ಡಿ.ಕೆ. ಶಿವಕುಮಾರ್. ರವಿಚಂದ್ರನ್ ಅವರು ಯಾರ ಬಳಿಯೂ ಸಹ ಕೇಳದಿದ್ದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಮುಂದೆ ಬಂದು ಬೆನ್ನು ತಟ್ಟಿದರು. ಡಿ.ಕೆ. ಸಾಹೇಬ್ರು ರವಿಚಂದ್ರ ಅವರ ಹೆಗಲ ಮೇಲೆ ಕೈ ಹಾಕಿ, ನಿನಗೆ ಏನು ಬೇಕು ಕೇಳು, ನಾನು ಮಾಡ್ತೀನಿ, ಸಂಕೋಚ ಬೇಡ ಅಂತಕ್ಕಂಥದ್ದನ್ನ ಒಂದು ಧೈರ್ಯ ತುಂಬಿದ್ರು. ಈ ಮಾತುಗಳನ್ನು ರವಿಚಂದ್ರ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದವು. ಒಬ್ಬ ವ್ಯಕ್ತಿ ಅಷ್ಟು ಪ್ರೀತಿಯಿಂದ ಸಂಕೋಚ ಬಿಟ್ಟು ಕೇಳು ಅಂತ ಹೇಳಿದಾಗ ರವಿಚಂದ್ರ ಅವರಿಗೆ ಅದು ಬೆಟ್ಟದಷ್ಟು ಒಂದು ಧೈರ್ಯವನ್ನ ನೀಡುತ್ತಂತೆ. ತಂದೆಯ ನೆನಪು ಮತ್ತು ಭಾವನಾತ್ಮಕಗಳ ಸಮರ್ಪಣೆ. ವೇದಿಕೆ ಮೇಲೆ ಮಾತನಾಡುತ್ತಾ ರವಿಚಂದ್ರ ಅವರು ತುಂಬಾ ಭಾವುಕರಾಗಿ ಕಣ್ಣೀರನ್ನ ಹಾಕ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಅಂದು ಆಡಿದ ಮಾತುಗಳನ್ನು ರವಿಚಂದ್ರ ಅವರು ತಮ್ಮ ತಂದೆಯ ಮಾತುಗಳನ್ನ ನೆನಪಿಸಿದಂತೆ ಆಗ್ತವೆ. ನನ್ನ ತಂದೆಯು ಕೂಡ ನಿಮ್ಮಂತೆ ಮಾತನಾಡ್ತಾ ಇದ್ರು, ನಿಮ್ಮ ಮಾತುಗಳು ನನಗೆ ತೀವ್ರವಾಗಿ ಕಾಡ್ತವೆ ಅಂತಕ್ಕಂಥ ಮಾತನ್ನ ರವಿಚಂದ್ರ ಅವರು ಹೇಳ್ತಾರೆ. ಎಷ್ಟು ಭಾವುಕರಾಗಿದ್ರು ಅಂತ ಅಂದ್ರೆ, ಈ ಜೀವ ನಿಮಗೆ ಅರ್ಪಣೆ ಎನ್ನುವ ದೊಡ್ಡ ಮಾತನ್ನ ವೇದಿಕೆ ಮೇಲೆ ಸಾರ್ವಜನಿಕವಾಗಿ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಮೇಲಿರುವ ಗೌರವ ಮತ್ತು ಪ್ರೀತಿಯನ್ನ ಈ ಮಾತುಗಳ ಮೂಲಕ ಅವರು ವ್ಯಕ್ತಪಡಿಸ್ತಾರೆ. ಸ್ನೇಹ ಮತ್ತು ಸಪೋರ್ಟ್ನ ಮಹತ್ವ ಏನಾಗುತ್ತೆ ಅಂತಕ್ಕಂಥದನ್ನ ಇವರು ಒಂದು ಅಭಿವೃದ್ಧಿಯನ್ನ ಪಡಿಸ್ತಾರೆ. ಯಾಕಪ್ಪ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ತೋರಿದ ಈ ಬೆಂಬಲ ರವಿಚಂದ್ರ ಅವರಿಗೆ ಅಪಾರ ಖುಷಿ ನೀಡಿದೆ. ರವಿಚಂದ್ರ ಅವರು ಇಷ್ಟು ಮಟ್ಟದ ಒಂದು ಸಪೋರ್ಟ್ ಅನ್ನ ಯಾರಿಂದಲೂ ಇಂದಿಗೂ ಕೂಡ ನಿರೀಕ್ಷಿಸಿರಲಿಲ್ಲ. ಈ ಒಂದು ಕಷ್ಟದ ಕಾಲದಲ್ಲಿ ಒಬ್ಬ ವ್ಯಕ್ತಿ ನೀಡುವ ಸಣ್ಣ ಧೈರ್ಯದ ಮಾತು ಎಷ್ಟೊಂದು ದೊಡ್ಡ ಪ್ರಭಾವ ಬೀರುತ್ತೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಮದ್ದೂರಿನ ಆ ಇಡೀ ಸಮಾರಂಭವು ಈ ರವಿಚಂದ್ರ ಅವರ ಪ್ರಾಮಾಣಿಕ ಮತ್ತೆ ಭಾವನಾತ್ಮಕ ಮಾತುಗಳಿಗೆ ಸಾಕ್ಷಿ ಆಗುತ್ತೆ. ಸೊ ಈ ಒಂದು ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಕಷ್ಟ ಸಮಯದಲ್ಲಿ ಯಾರು ನಮ್ಮ ಹೆಗಲಿಗೆ ಒಂದು ಬೆನ್ನಾಗಿ ನಿಲ್ತಾರೋ, ಸೊ ಅವರೇ ನಮಗೆ ದೇವರಂತೆ ಕಾಣ್ತಾರೆ. ಸೊ ಮಾಡೋದು ಬಿಡೋದು, ಕಷ್ಟಕ್ಕೆ ಹೆಲ್ಪ್ ಆಗೋದು ಬಿಡೋದು ಇನ್ನೊಂದು ಮಾತು. ಆದ್ರೆ ಕಷ್ಟದ ಸಮಯದಲ್ಲಿ ನಾನಿದ್ದೀನಿ ನೀನು ಹಿಂದೆ ಅಂತಕ್ಕಂಥ ಮಾತು ಯಾರನ್ನ ಹೇಳ್ತಾರೋ, ಸೊ ಅದೇ ಒಂದು ಬೆನ್ನೆಲುಬಾಗಿ ಒಂದು ಕಾಡುತ್ತೆ. ಸೊ ಅಂದು ಕುಸಿದು ಬಿದ್ದಂತ ರವಿಚಂದ್ರ ಅವರಿಗೆ ಒಂದು ಬೆನ್ನೆಲುಬಾಗಿ ಡಿ.ಕೆ. ಶಿವಕುಮಾರ್ ಅವರು ನಿಲ್ತಾರೆ. ಸೊ ಈ ಒಂದು ವಿಡಿಯೋ ಬಗ್ಗೆ ಏನು ಅನಿಸುತ್ತೆ, ಒಂದು ರವಿಚಂದ್ರ ಅವರ ಒಂದು ಏಳು ಬೀಳುಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.